ನಿನ್ನೆ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಮಹತ್ವವಾದಂಥ ಸಂಪುಟ ಸಭೆ ನಡೆದು ಕೆಲವು ಈ ಭಾಗದ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಕ್ಕೆ ಸ್ವಾಗತ ಬಯಸ್ತೀನಿ, ಅಭಿನಂದನೆ ಹೇಳ್ತೀನಿ. ಈ ಥರ ಮೇಲಿಂದ ಮೇಲೆ ಸಚಿವ ಸಂಪುಟದ ಸಭೆ ಈ ಭಾಗದಲ್ಲಿ ಆಗಬೇಕು ಅಂತ ಒತ್ತಾಯ ಕೂಡ ಮಾಡ್ತೀನಿ. ಈಗ ಒಂದೇ ಸಲಕ್ಕೆ ಸರ್ಕಾರ ಕಣ್ಣು ತೆರೆದಿಲ್ಲ. ಈ ಭಾಗದ ಶಾಸಕರು, ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಧ್ವನಿ ಎತ್ತಿದಾಗ ಮಾತ್ರ ನಮ್ಮ ಕಡೆ ಗಮನ ಹರಿಸ್ತವೆ. ಆ ಒಂದು ಪ್ರಕ್ರಿಯೆ ಕಲಬುರಗಿಯಲ್ಲಿ ನಡೀತು. ಬಹುಶಃ ಕೆಲವರು ತಾವೆಲ್ಲ ಅಫ್ಜಲ್ಪುರದಲ್ಲಿ ಯಾವುದೋ ಒಂದು ಪತ್ರಕರ್ತರ ಸಮ್ಮೇಳನದಲ್ಲಿ ಭಾಳ ಜನ ಹೋಗಿದ್ರು ಅಂತ ಕಾಣ್ತದೆ. SP ಕಾಮರ್ಸ್ ಕಾಲೇಜಿನ ಆಡಿಟೋರಿಯಂದಲ್ಲಿ ಪ್ರೊಫೆಸರ್ TR ಚಂದ್ರಶೇಖರ್ ಅವರು ಮತ್ತು ರಜಾಕ್ ಉಸ್ತಾದ್ ಅವರು ಹಾಗೂ ಕುಮ್ನೂರವರು ಭಾಳ ಅರ್ಥಪೂರ್ಣವಾಗಿ ಈ ಭಾಗದ ವಿಷಯಗಳ ಬಗ್ಗೆ ಮಾತನಾಡಿದರು, ಮಂಡಿಸಿದರು ಮತ್ತು 15 ನಿರ್ಣಯಗಳನ್ನು ಕೂಡ ಅವತ್ತು ನಾವು ತಗೊಂಡೆವು. 15 ನಿರ್ಣಯಗಳು. ಅದನ್ನು ಹೋಗಿ ನಮ್ಮ ಬಸವರಾಜ್ ದೇಶಮುಖ್, ಶರಣಬಸವೇಶ್ವರ ಸಂಸ್ಥಾನದ ಕಾರ್ಯದರ್ಶಿಗಳು, ಅವರು ಲಕ್ಷ್ಮಣ ದಸ್ತಿಯವರು, ಇನ್ನಿತರರು ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಆ ನಿರ್ಣಯಗಳನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ಅಂಶಗಳು ಒಪ್ಪಿದ್ದಾರೆ, ಕೆಲವು ಬಹುತೇಕ ಅಂಶಗಳು ಒಪ್ಪಿಲ್ಲ. ಅದು ಸರ್ಕಾರದ ಇತಿಮಿತಿ, ಅದರ ಬಗ್ಗೆ ನಾನು ಮಾತಾಡೋದಿಲ್ಲ. ಒಂದು ಭಾಳ ಪ್ರಮುಖವಾದಂಥ ವಿಷಯವನ್ನು ಒಪ್ಪಿದ್ದಾರೆ. ಈ ಭಾಗದಲ್ಲಿ ಸಚಿವಾಲಯ ನಾವು ಸ್ಥಾಪನೆ ಮಾಡ್ತೀವಿ ಅನ್ನೋಂಥದ್ದು ಇದು ಮಹತ್ವವಾದಂಥ ಹೆಜ್ಜೆ. ಯಾಕಂದರೆ ಇದು ಯೋಜನಾ ಇಲಾಖೆ ಒಳಗಡೆ ಬರ್ತಾ ಇರೋದ್ರಿಂದ ಯೋಜನಾ ಇಲಾಖೆಯಿಂದ ಹೊರಗೆ ತಂದು ಪ್ರತ್ಯೇಕವಾದಂಥ ಸಚಿವಾಲಯ ಮಾಡ್ತಾ ಇರೋಂಥ ಸರ್ಕಾರ ನಿರ್ಧಾರ ತಗೊಂಡಿರೋದು ಭಾಳ ಸ್ವಾಗತಾರ್ಹ. ಇದು ನಾನು ಅಭಿನಂದಿಸ್ತೀನಿ. ಇದು ಭಾಳ ದೊಡ್ಡ ಬದಲಾವಣೆ ಆಗ್ತದೆ ಅನ್ನುವಂಥ ಭರವಸೆ ಕೂಡ ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ಈ ಮಧ್ಯ ವಿರೋಧ ಪಕ್ಷ ನಾಯಕರಾದ ಮಾನ್ಯ R. ಅಶೋಕ್ ಅವರು ಕಲ್ಯಾಣ ಕರ್ನಾಟಕದಲ್ಲಿ ಸಂಪುಟ ಸಭೆ ನಡೆಸಿದ ಮಾತ್ರಕ್ಕೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯಾಗಿ ಬಿಡುತ್ತದೆಯೇ ಎಂದು ವಿರೋಧ ಪಕ್ಷದ ನಾಯಕ R. ಅಶೋಕ್ ಪ್ರಶ್ನಿಸಿದರು. ಒಂದೇ ಸಲಕ್ಕೆ ಬಗೆಹರಿಲ್ಲ. ಹಾಗಾಗಿ ನಾವು ಕೇಳಬೇಕಾಗ್ತದೆ. ನೀವು ಯಡಿಯೂರಪ್ಪನವರು ಇಲ್ಲಿ ಮಂತ್ರಿಮಂಡಲ ಸಭೆ ಮಾಡಿದರು, ಜಗದೀಶ್ ಶೆಟ್ಟರ್ ಮಾಡಿದರು, ಅವಾಗೆಲ್ಲ ಸಮಸ್ಯೆ ಬಗೆಹರಿತಾ? ಈ ಪ್ರಯತ್ನದ ಹೆಜ್ಜೆಗಳಿವು, ಹೆಜ್ಜೆ ಗುರುತುಗಳು ಉಳಿಬೇಕನ್ನುವಂಥ ಉದ್ದೇಶದಿಂದ ಇದನ್ನು ಮಾಡ್ತೀವಿ. ಮತ್ತು ಬಿಟ್ಟಿ ಪ್ರಚಾರ ಗಟ್ಟಿಸಿಕೊಳ್ಳಲು ಕಾಂಗ್ರೆಸ್ ಸರ್ಕಾರ ಹೊರಟಿದೆ ಅಂತ ಅವ್ರು ಹೇಳಿದರೆ ಇದನ್ನು ಖಂಡಿಸ್ತೀನಿ. ಬಿಟ್ಟಿ ಪ್ರಚಾರ ಅಲ್ಲ, ಇದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇದರಲ್ಲಿ ಬಿಟ್ಟಿ ಪ್ರಚಾರ ಗಟ್ಟಿಸಿಕೊಳ್ಳುವಂಥ ಸಂದರ್ಭ ಇಲ್ಲ, ಅಂಥ ಅನಿವಾರ್ಯತೆ ಕೂಡ ಇಲ್ಲ. ಮತ್ತು ಕಲ್ಯಾಣ ಕನ್ನಡ ಅಭಿವೃದ್ಧಿಗೆ ಪ್ರತಿ ವರ್ಷ 5,000 ಕೋಟಿ ನೀಡುವುದಾಗಿ ಪಕ್ಷದ ಪ್ರಣಾಳಿಕೆ ನೀಡಿದೆ. ಪಕ್ಷದ ಪ್ರಣಾಳಿಕೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷ ಹೇಳುವುದು ನಿಜ. ಸದನದಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಸಲ ಪ್ರಸ್ತಾಪ ಮಾಡಿ ಹೇಳಿದ್ದಾರೆ, 5,000 ಕೋಟಿಯನ್ನು ನಾನು ಈ ಭಾಗದ ಅಭಿವೃದ್ಧಿಗಾಗಿ ಅನುದಾನವನ್ನು ಕೊಡ್ತೀವಿ ಅನ್ನೋಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅದು ಅಸೆಂಬ್ಲಿ ರೆಕಾರ್ಡಲ್ಲಿದೆ, ದಾಖಲೆ ಇದೆ. ಹಾಗಾಗಿ ಆ ದಾಖಲೆಯಿಂದ ಹಿಂದೆ ಸರಿಯುವಂಥ ಕೆಲಸ ಆಗೋದಿಲ್ಲ, ಆಗಲಿಕ್ಕೆ ನಾವು ಕೂಡ ಬಿಡೋದಿಲ್ಲ. ಯಾಕೆ ನಮಗೆ ಹಕ್ಕಿದೆ, ಅವರು ಮಾತಿನಂತೆ ನಡ್ಕೋಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಕೂಡ, ವಿನಂತಿ ಕೂಡ ಇದೆ. ಅದನ್ನು ನಾವು ಖಂಡಿತವಾಗಿ ನಾವು ಮಾಡ್ತೀವಿ. ಬಳ್ಳಾರಿಯಲ್ಲಿ ಜವಳಿ ಪಾರ್ಕ್ ಸ್ಥಾಪಿಸಲು ಕ್ರಮ ಕೈಗೊಂಡಿಲ್ಲ. ಕಲ್ಯಾಣ ಕನ್ನಡ ಭಾಗದಲ್ಲಿ 41 ವಿಧಾನಸಭಾ ಕ್ಷೇತ್ರ ಕನಿಷ್ಠ 100 PU ಕಾಲೇಜು, 1 ಮಹಿಳಾ ಪದವಿ ಪೂರ್ವ ಕಾಲೇಜು ಸ್ಥಾಪಿಸುವ ಭರವಸೆ ಹಾಗೆ ಉಳಿದೆ ಎಂದರು. ಭರವಸೆಗಳು ಹಾಗೆ ಉಳಿದಾಗ ವಿರೋಧ ಪಕ್ಷದಲ್ಲಿ ತಾವು ಕೂತವರು ಯಾಕೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿದ್ರಿ? ತಮಗೆ ಹಕ್ಕಿದೆ. ಒಂದು ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ ಸದನದಲ್ಲಿ ಒಂದು ಸಲ ಕೂಡ ನೀವು ಪ್ರಸ್ತಾಪ ಮಾಡಲಿಲ್ಲ, ಚರ್ಚೆ ತರಲಿಲ್ಲ. ಆದರೆ ಈ ಥರ ನೀವು ಬಿಟ್ಟಿ ಪ್ರಚಾರ ಗಿಟ್ಟಿಸ್ಕೊಳ್ಳುವಂಥ ಮಾತನ್ನು ಹೇಳೋದು ಆ ಸ್ಥಾನಕ್ಕೆ ಶೋಭೆ ತರ್ತಕ್ಕಂಥಲ್ಲ. R. ಅಶೋಕ್ ಅವರು ತಮ್ಮ ಮಾತನ್ನು ವಾಪಸ್ ಪಡಬೇಕು. ಅರೆ ಯಾರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವರು? ಯಡಿಯೂರಪ್ಪರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಜಗದೀಶ್ ಶೆಟ್ಟರ್ ಪ್ರಶ್ನೆ ಮಾಡ್ತಾ ಇದ್ದಾರೆ.
ಹಿಂದೆ ಅವರು 3 ಸಲ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದಾರೆ. ಮತ್ತು ಇದೇ ಮಾತನ್ನು ಅವಾಗ ಹೇಳಬೇಕಾಗಿತ್ತು. ಅಲ್ಲಿ 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 ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರೆ ಎಲ್ಲ ಸಮಸ್ಯೆ ಬಗೆಹರುತ್ತೆ ಅಂತ ಬೆಂಗಳೂರಿನಲ್ಲಿ ಕೂತು ಮಾಡ್ಬೋದಾಗಿತ್ತು ಅನ್ನೋಂಥ ಅರ್ಥದಲ್ಲಿ ಹೇಳಿದ್ದಾರೆ. ನೀವು ಕೂಡ ಬೆಂಗಳೂರಿನಲ್ಲಿ ಕೂತು ಮಾಡ್ಬೋದಾಗಿತ್ತು. ಆದರೆ ಇಲ್ಲಿ ಸ್ಥಳೀಯವಾಗಿ ಬರುವುದರಿಂದ ಈ ಭಾಗದ ಜನರ ಒತ್ತಡ ಮತ್ತು ಇಲ್ಲಿ ಸಮಸ್ಯೆಗಳು ಅವ್ರ ಗಮನಕ್ಕೆ ಬರಬೇಕು, ಅವರಿಗೆ ಕಣ್ಣಿಗೆ ಬೀಳಬೇಕು ಅನ್ನುವಂಥ ಉದ್ದೇಶದಿಂದ ನಿಮ್ಮ ಸರ್ಕಾರ ಕೂಡ ಮಾಡಿತ್ತು, ನಮ್ಮ ಸರ್ಕಾರವು ಕೂಡ ಮಾಡ್ತದೆ. ಹೀಗಾಗಿ ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರು ಇದು ಪಾಠ ನಮಗೆ ಹೇಳಿಕೊಡ್ಬೇಕಾಗಿಲ್ಲ. ನಮಗೆ ಈ ಭಾಗದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇದೆ, ಕಳಕಳಿ ಇದೆ, ಅಧ್ಯಯನ ಇದೆ. ನಾವು ಬರೇ ಬೇಡಿಕೆಗಳ ಮುಖಾಂತರ, ವಿನಂತಿಗಳ ಮುಖಾಂತರ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಿಲ್ಲ, ಹೋರಾಟಗಳ ಮುಖಾಂತರ ಕೂಡ ನಾವು ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೇವೆ. ಅನಿವಾರ್ಯ ಬಂದರೆ ನಾವು ಹೋರಾಟ ಕೂಡ ಮಾಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಈ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಇಷ್ಟೊಂದು ಅನುದಾನ ಸಿಗ್ತಾ ಇದೆ, ಇಷ್ಟೊಂದು ಪ್ರಮಾಣದಲ್ಲಿ ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು, ಬೇರೆ ಬೇರೆ ಸೀಟುಗಳು ಹೋಗ್ತಾ ಇರೋ ಕಾರಣಕ್ಕಾಗಿ ಇವತ್ತು ಹೊಟ್ಟೆ ಕೆಚ್ಚುರಾಗಿದೆ. ಹಳೆ ಮೈಸೂರಲ್ಲಿ ಒಂದು ಹಸಿರು ಪ್ರತಿಷ್ಠಾನ ಅನ್ನುವಂಥ ಒಂದು ಬೋಗಸ್ ಸಂಸ್ಥೆ. ಅರೆ, ನಾವು 100 ವರ್ಷ ಹಿಂದಿದ್ದೀವಿ. ಮುಂಬೈ ಕರ್ನಾಟಕಕ್ಕಿಂತ 100 ವರ್ಷ ಹಿಂದಿದ್ದೀವಿ. ಮಹಾರಾಜರು ಅದಕ್ಕಿಂತ ಮೊದಲು ಸುಧಾರಣೆಯನ್ನು ಪ್ರಾರಂಭ ಮಾಡಿದರು. ಮೈಸೂರು ಮಹಾರಾಜರು ಅತ್ಯಂತ ಕೆಳಗಡೆ ಇರುವಂಥವ್ರ ಬಗ್ಗೆ ನಿಮಗೆ ನಮ್ಮ ಬೆಳವಣಿಗೆ, ನಮ್ಮ ಅಭಿವೃದ್ಧಿ ನೀವು ಸಹಿಸ್ತಾ ಇಲ್ಲ ಇವತ್ತು. ಅಂದರೆ ನಿಮಗೆ ಎಷ್ಟು ಹೊಟ್ಟೆ ಕೆಚ್ಚಿದೆ. ಅದಕ್ಕಾಗಿ ನಾವು ಮುಂದಿನ ತಿಂಗಳು ಬೆಂಗಳೂರಿನಲ್ಲಿ ಎಲ್ಲ ಶಾಸಕರ ಸಭೆಯನ್ನು ಕರೆದು ಯಾರು ಹಸಿರು ಪ್ರತಿಷ್ಠಾನದ ಹೆಸರಿನಲ್ಲಿ ನಮಗೆ ವಿರೋಧ ಮಾಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ, ನಮ್ಮ ಸಿಗೋ ಪಾಲನ್ನು ಅವರು ಕೊಡಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ, ಅವರಿಗೆ ತಕ್ಕವಾದ ಉತ್ತರವನ್ನು ಕೂಡ ಬೆಂಗಳೂರಿನಲ್ಲಿ ನಾವು ಸಭೆ ಮಾಡಿ ನಾವು ಕೂಡ ಕೊಡ್ತೇವೆ. ನಾವು ಸುಮ್ಮನೆ ಕೊಡೋದಿಲ್ಲ. ಈಗ ಬೀದರ್ಲಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ ಇವತ್ತು ಕೂಡ ಒಂದು 4 ಲೈನ್ ಹೈವೇ ಎಕ್ಸ್ಪ್ರೆಸ್ ಇಲ್ಲ, ರೋಡ್ ಇಲ್ಲ ನಮಗೆ. ಇವತ್ತು ನಾವು ಮತ್ತೆ ಕಲಬುರಗಿ ಬರಬೇಕು, ಕಲಬುರಗಿಯಿಂದ ಬಿಜಾಪುರಕ್ಕೆ ಹೋಗ್ಬೇಕು, ಹೊಸಪೇಟೆ ಮುಖಾಂತರ ಹೋಗ್ಬೇಕು. ಮೊದಲು ಇದು ಬೀದರು, ಕಲಬುರಗಿ, ಆಮೇಲೆ ಯಾದಗಿರಿ, ರಾಯಚೂರು, ಬಳ್ಳಾರಿ 5 ಜಿಲ್ಲೆಗಳಲ್ಲಿ ಇವತ್ತು ಕೂಡ ನಮ್ಮ ರಾಜ್ಯ ರಾಜಧಾನಿಗೆ ಹೋಗಬೇಕಾದ್ರೆ ಒಂದು 4 ಪಥದ ರಸ್ತೆ ಇಲ್ಲ. ಬೆಳಗಾವಿನಲ್ಲಿ ಅಧಿವೇಶನದಲ್ಲಿ ನಾನು ಈ ಮಾತನ್ನು ಆಡಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಕಾರಿಡಾರ್ ಹೈವೇಯನ್ನು ಮಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಇವತ್ತು ತಮ್ಮ ಮುಖಾಂತರ ಒತ್ತಾಯ ಮಾಡ್ತೇನೆ, ಆದಷ್ಟು ಬೇಗನೆ ಆ ಒಂದು 4 ಲೈನ್ ಹೈವೇಯನ್ನು ನಮಗೆ ಮಾಡಿಕೊಡಲೇಬೇಕು. ಯಾಕಂದರೆ ಸಂಪರ್ಕದಿಂದ ಭಾಳ ದೊಡ್ಡ ಸಾಧನೆ ಆಗ್ತದೆ. ಒಂದು ಗಾದೆ ಮಾತಿದೆ, ಗೌರ್ಮೆಂಟ್ ವಿಲ್ ಬಿಲ್ಡ್ ದಿ ರೋಡ್ಸ್ ವಿಲ್ ಬಿಲ್ಡ್ ದಿ ನೇಷನ್ ಅಂತ. ಇವತ್ತು ರಸ್ತೆಗಳು ಬಹಳ ಅವಶ್ಯಕತೆ ಇದೆ. ಹಾಗಾಗಿ ಅಂಥ ಅನೇಕ ಕೆಲಸಗಳನ್ನು ಇವತ್ತು ಮಾಡೋದಕ್ಕೆ ನಾವು ಕೂಡ ಆಳುವ ಪಕ್ಷದಲ್ಲಿದ್ದರೂ ಕೂಡ ನಾವು ಸರ್ಕಾರದ ಮೇಲೆ ಒತ್ತಡ ಹೇರಿ ನಮ್ಮ ಕೆಲಸಗಳನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇವೆ. ಮತ್ತು ಈಗೇನು ಕ್ಯಾಬಿನೆಟ್ ಸಭೆ ನಡೆದಿದೆ, ಇದರ ಹಿನ್ನೆಲೆಯಲ್ಲಿ ಸ್ವಲ್ಪ ನಾನು ತಮಗೆ ಹೇಳಬೇಕಾಗಿದೆ. ಕ್ಯಾಬಿನೆಟ್ ಮೀಟಿಂಗ್ ಮಾಡುವಂಥ ಚಿಂತನೆ ಸರ್ಕಾರಕ್ಕೆ ಇರಲಿಲ್ಲ. ನಾನು, ಶರಣ್ ಪ್ರಕಾಶ್ ಪಾಟೀಲು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಸೇರಿ 10 ವರ್ಷ ಒಂದು ದಶಮಾನೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಂತೂ ಬಂದೇ ಬರ್ತಾರೆ. ಕ್ಯಾಬಿನೆಟ್ ಮೀಟಿಂಗು ಕೂಡ ಆ ಸಂದರ್ಭದಲ್ಲಿ ಮಾಡಿದರೆ ಒಂದು ಐತಿಹಾಸಿಕ ಮೈಲಿಗಲ್ಲು ಆಗ್ತದೆ ಅನ್ನುವಂಥ ಮಾತು ಹೇಳಿದ ಮೇಲೆ ಭಾಳ ತರಾತುರಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡುವಂಥ ನಿರ್ಧಾರವನ್ನು ಕೈಗೊಂಡರು. ಕ್ಯಾಬಿನೆಟ್ ಮೀಟಿಂಗನ್ನು ಮಾಡಿದರು. ಆದರೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಎಲ್ಲ ಸಮಸ್ಯೆಗಳ ಬಗ್ಗೆ ಸ್ಪಂದನೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಭಾಳ ತರಾತುರಿ, ಇಲಾಖೆಯಿಂದ ಅದು ಎಲ್ಲ ಸಂಪೂರ್ಣವಾದಂಥ ವಿವರ ಬರಬೇಕು, ಅದು ಆರ್ಥಿಕ ಇಲಾಖೆಗೆ ಬರಬೇಕು, ಬಂದ ಮೇಲೆ ಕ್ಯಾಬಿನೆಟ್ ಮಂತ್ರಿಮಂಡಲದಲ್ಲಿ ಬರಬೇಕು. ಆ ಕಾರಣಕ್ಕಾಗಿ ನಮ್ಮ ಸಂಪೂರ್ಣ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ. ಇನ್ನೂ ಸಮಸ್ಯೆಗಳು ಭಾಳಷ್ಟು ನಮ್ಮಲ್ಲಿ ಇದ್ದಾವೆ. ಆ ಸಮಸ್ಯೆಗಳು ಕೂಡ ಸರ್ಕಾರ ಸ್ಪಂದಿಸಬೇಕು ಅಂಥೇಳಿ ನಾನು ಒತ್ತಾಯ ಕೂಡ ಮಾಡ್ತೇನೆ. ಭಾಳ ಪ್ರಮುಖವಾಗಿ ನಮಗೆ ಲಿಟ್ರಸಿ ಪರ್ಸೆಂಟ್ ಇವತ್ತು ಕೂಡ ಹೈದರಾಬಾದ್ ಕರ್ನಾಟಕ ಅತ್ಯಂತ ಕೆಳದ ರಾಯಚೂರು, ಯಾದಗಿರಿ, ಕಲಬುರಗಿ, ಬೀದರು, ಬಳ್ಳಾರಿ
ಇವತ್ತು ಕೂಡ ಅತ್ಯಂತ ಕೆಳಮಟ್ಟದಲ್ಲಿದೆ. ಇಲ್ಲಿ ನಮಗೆ ಬೇಕಾಗಿರುವುದು 22,000 ಶಿಕ್ಷಕರು. ಆ ಶಿಕ್ಷಕರ ನೇಮಕಾತಿ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಒಂದು ನಿರ್ಧಾರ ಆಗಲಿಲ್ಲ. 17,000 ಅಂತ ಬಂದಿದೆ, ವಾಸ್ತವಿಕವಾಗಿ 22,000 ಇದೆ. ಆದರೆ ನಿರ್ದಿಷ್ಟವಾದಂಥ ನಿರ್ಧಾರ ಆಗಿಲ್ಲ. ಈ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೋಬೇಕು. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಮುಂದಿನ ಕ್ಯಾಬಿನೆಟ್ನಲ್ಲಿ ತಾವೆಲ್ಲ ದೀರ್ಘವಾಗಿ ಚರ್ಚೆ ಮಾಡಿ ಮೊದಲು ಶಿಕ್ಷಕರನ್ನು ನೇಮಕಾತಿ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂಥೇಳಿ ಆಗ್ರಹ ಪಡ್ತೀನಿ. ಯಾಕಂದರೆ ನಮ್ಮ ಬೆಳವಣಿಗೆ ಪ್ರಾರಂಭ ಆಗುವುದೇ ಶಾಲೆಯಿಂದ. ಇವತ್ತು ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ 80% ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಖಾಲಿ ಇದ್ದಾವೆ. ಇಲ್ಲಿಂದ ನಾವು ಹೇಗೆ ಸ್ಪರ್ಧೆ ಮಾಡೋದು? ಹಳೆ ಮೈಸೂರಿನವರಿಗೆ, ಮುಂಬೈ ಕರ್ನಾಟಕದವರಿಗೆ ಸಾಧ್ಯ ಇಲ್ಲ. ಶೈಕ್ಷಣಿಕವಾಗಿ ನಾವು ಮೊದಲು ಭಾಳ ಪ್ರಮುಖವಾದಂಥ ನಿರ್ಧಾರವನ್ನು ತಗೊಳ್ಬೇಕಾಗ್ತದೆ. ಶಿಕ್ಷಕರನ್ನು ನೇಮಕ ಮಾಡ್ಕೋಬೇಕಾಗ್ತದೆ. ಮತ್ತೊಂದು ಈ ಭಾಗದ ಭಾಳ ಪ್ರಮುಖವಾದಂಥ ಸಮಸ್ಯೆ ಅಂದರೆ ಕುಡಿ ನೀರಿನ ಸಮಸ್ಯೆ. ಕುಡಿ ನೀರಿಗಾಗಿ ದುಡ್ಡು ಇಟ್ಟಿದ್ದಾರೆ. ಆದರೆ ನನಗೆ ಅರ್ಥ ಆಗಿಲ್ಲ. ಸಬ್ಜೆಕ್ಟ್ ಟು ದಿ ಕ್ಲಾರಿಫಿಕೇಷನ್, ಐ ಡೋಂಟ್ ವಾಂಟ್ ಟು ಬ್ಲೇಮ್ ದಿ ಗೌರ್ಮೆಂಟ್ ಆಲ್ಸೋ. ನೀವು ಅಂತರ್ಜಲನೇ ಇಲ್ಲ, ನೀರೇ ಇಲ್ಲ. ಈಗ ಹಿಂದೆ ಮಹೇಶ್ ಈಶ್ವರಪ್ಪನವರು JJM ಮಾಡಿದ್ರು. ಆ JJM ಯಾವ ಥರ ಮಾಡಿದ್ದಾರೆ ಅಂದರೆ, ಬಾವಿಯಲ್ಲಿ ನೀರೇ ಇಲ್ಲ, ಕೆರೆಯಲ್ಲಿ ನೀರೇ ಇಲ್ಲ, ಅಲ್ಲಿಂದ ನೀರು ಪೈಪ್ಲೈನ್ ಹಾಕಿದ್ದಾರೆ, ಓವರ್ ಹೆಡ್ ಟ್ಯಾಂಕ್ ಕಟ್ಟಿದ್ದಾರೆ, ಮನೆಗೆ ನಲ್ಲಿ ಕುಡಿಸಿದ್ದಾರೆ, ಒಂದು ಹನಿ ನೀರು ಬರ್ತಾಯಿಲ್ಲ. ನೀವು ಬೇಸಿಕ್ಕಾಗಿ ಗ್ರೌಂಡ್ ವಾಟರ್ ಡಿಪಾಸಿಟನ್ನು ಮಾಡಿದ್ರೆ ನೀರು ಕೊಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಎಲ್ಲೆಲ್ಲಿ ಬಹುಗ್ರಾಮ ಕುಡಿ ನೀರಿನ ಯೋಜನೆ ಮಾಡಿದಾರಲ್ಲ, ಬಹುತೇಕ ಫೇಲ್ಯೂರ್ ಆಗಿದ್ದಾವೆ. ಬಹುತೇಕ ಫೇಲ್ಯೂರ್ ರಾಜ್ಯದಲ್ಲಿ. ಇದು ಅನೇಕ ಜನ ಸದಸ್ಯರು ಶಾಸನದಲ್ಲಿ, ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಮಾಡಿದ್ದಾರೆ. ಬಹುತೇಕ ಕಡೆ ಬಹುಗ್ರಾಮ ಕುಡಿ ನೀರಿನ ಯೋಜನೆಗಳು ಫೇಲ್ ಆಗಿದ್ದಾವೆ. ಈಗ ಉದಾಹರಣಾರ್ಥವಾಗಿ ನಮ್ಮ ಅಮರ್ಜಲಿಂದ ಯೂನಿವರ್ಸಿಟಿಗೆ ನೀರು ತಂದಿದ್ದೀವಿ. ಯೂನಿವರ್ಸಿಟಿಗೆ ನೀರು ಬರಬೇಕಾದ್ರೆ ಬರುವಂಥ ದಾರಿಯಲ್ಲಿ 5-6 ಹಳ್ಳಿಗಳಿಗೆ ನೀರು ಕೊಟ್ಟಿದ್ದೀವಿ. ಒಂದು ಹಳ್ಳಿ ಒಂದು ಪಂಚಾಯತ್ ಹೋಗುತ್ತೆ, ಇನ್ನೊಂದು ಹಳ್ಳಿ ಒಂದು ಪಂಚಾಯತ್, ಯೂನಿವರ್ಸಿಟಿ ಕಟ್ಟಬೇಕು, ಆ ಪಂಚಾಯತ್ ಕಟ್ಟಬೇಕು, ಈ ಪಂಚಾಯತ್ ಕಟ್ಟಬೇಕು, ಅಥವಾ ನೀರಾವರಿ ಇಲಾಖೆ ಕಡೆ ಕುಡಿಯೋ ನೀರಿನ ಇಲಾಖೆ ಕಟ್ಟಬೇಕು. ಇದು ಇವತ್ತು ಬಗೆಹರಿದಿಲ್ಲ. ಸ್ಥಳೀಯವಾಗಿ ನಾವು ಮೂಲವನ್ನು ನಾವು ರಿಸೋರ್ಸಸ್ಸನ್ನು ಬಿಲ್ಡಪ್ ಮಾಡ್ದೇನೆ, ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡ್ಕೊಳ್ದೇನೆ ಅದು ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಈ ನಿಟ್ಟಿನಲ್ಲಿ ಆಳವಾಗಿ ಅಧ್ಯಯನ ಮಾಡಬೇಕು. ಫಸ್ಟು ನಾವು ಗ್ರೌಂಡ್ ವಾಟರನ್ನು ತುಂಬಬೇಕು. ಅಂತರ್ಜಲವನ್ನು ತುಂಬಿದ ಮೇಲೆ ಮಾತ್ರ ಕುಡಿಲಿಕ್ಕೆ ನೀರು ಸಿಗ್ತದೆ, ಇಲ್ಲದಿದ್ದರೆ ನೀರೇ ಸಿಗೋದಿಲ್ಲ. ನಾನು ಹಿಂದೆ ಕೆರೆ ತುಂಬುವಂಥ ಕೆಲಸವನ್ನು ಇಲ್ಲ, ಫ್ಲಡ್ ಬಂದಾಗಲ್ರಿ. ನಾವು ಹಿಂದೆ ಬರಗಾಲ ಬಿದ್ದಾಗ ಕುಡಿ ನೀರಿನ ಸಮಸ್ಯೆ ಆಗಿತ್ತು. ಇಡೀ ಕಲಬುರಗಿ ಜಿಲ್ಲೆಯಲ್ಲಿ 21 ಕೋಟಿ ರೂಪಾಯಿ ಟ್ಯಾಂಕರ್ಗಳಿಗೆ ಕೊಟ್ಟರೆ 14 ಕೋಟಿ ರೂಪಾಯಿ ಆಳಂದಕ್ಕೆ ಕೊಟ್ಟು ಖರ್ಚು ಮಾಡಿದೆವು. ಅಷ್ಟು ಭಯಾನಕವಾದಂಥ ಪರಿಸ್ಥಿತಿ ಇತ್ತು. ಮತ್ತು ನಾನು ಇದ್ದೀನಿ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡಿದ್ದೇನೆ. ನಿಮ್ಮದು ಯಾವುದೇ ಅಭಿವೃದ್ಧಿಗೂ ಬೆಲೆ ಇಲ್ಲ. ಇವಾಗ ಟಾಯ್ಲೆಟ್ ಕಟ್ತೀರಿ, ಅದು ಸ್ವಚ್ಛ ಮಾಡೋದಕ್ಕೆ ನೀರಿಲ್ಲ, ಮಕ್ಕಳಿಗೆ ಶಾಲೆಯಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಮನೆಯಲ್ಲಿ ನೀರಿಲ್ಲ. ಇದು ನಾನು ಸದನದಲ್ಲಿ ಅನೇಕ ಸಲ ಚರ್ಚೆ ಮಾಡಿದ್ದೀನಿ, ಭಾಳ ಬಹಿರಂಗವಾಗಿಯೇ ಚರ್ಚೆ ಮಾಡಿದ್ದೀನಿ. ಅದು ಸರ್ಕಾರಕ್ಕೆ ಗಮನಕ್ಕೆ ತಗೋತಾ ಇಲ್ಲ. ಹಾಗೇನೋ ಪ್ರೆಷರ್ ಮಾಡ್ತೀವಿ ನಾವು, ಯಾವುದು ಮುಲಾಜಿಲ್ದೇನೆ. ಹಾಗಾಗಿ ಇವತ್ತು ಹಿಂದೆ ವಾಟಾಳ ನಾಗರಾಜ್ ಸಮಿತಿ ಅಂತ ಹಿಂದೆ ಸರ್ಕಾರದವರು ಮಾಡಿದರು, ಈ ಗಡಿ ಭಾಗದ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ. ಅದೇ ಥರ ಬರಗೂರು ರಾಮಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಕೂಡ ಸಮಿತಿಯಾಗಿ ವರದಿ ಸಲ್ಲಿಸಿದ್ದಾರೆ ಇಬ್ಬರು. ಅವರು ಎಲ್ಲಿ ಬೆಳಗಾವಿ ಜಿಲ್ಲೆ ಗಡಿ ಭಾಗದಿಂದ ಹಿಡಿದು ಬಿಜಾಪುರ, ಕಲಬುರಗಿ, ಬೀದರು, ರಾಯಚೂರು, ಯಾದಗಿರಿ, ಬಳ್ಳಾರಿ ಎಲ್ಲ ಗಡಿ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಶೈಕ್ಷಣಿಕವಾಗಿ ಒಂದು ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದ್ದಾರೆ. ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲಿ ಮಕ್ಕಳಿಗೆ ಹೈಸ್ಕೂಲ್ಗಳು ಪ್ರಾರಂಭ ಆಗಬೇಕು, ಜೂನಿಯರ್ ಕಾಲೇಜ್ಗಳು ಪ್ರಾರಂಭ ಆಗಬೇಕು. ಇವತ್ತಿನವರೆಗೆ ಅದು ಹಿಂದಿನ ಸರ್ಕಾರ ನೋಡಿಲ್ಲ, ನಮ್ಮ ಸರ್ಕಾರ ನೋಡಿಲ್ಲ. ಯು ಗೋ ಥ್ರೂ ದಿ ರಿಪೋರ್ಟ್ ಆಫ್ ದಿ ವಟಾಳ್ ನಾಗರಾಜ್ ಕಮಿಟಿ ಆ್ಯಂಡ್ ಬರಗೂರು ರಾಮಚಂದ್ರಪ್ಪ ಕಮಿಟಿ. ಬರಗೂರು ರಾಮಚಂದ್ರಪ್ಪ ಭಾಳ ಪ್ರಾಮಾಣಿಕವಾಗಿ ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಹೋದರೆ ನಮ್ಮ ಕಣ್ಣು ತೆರಿತವೆ ಎಲ್ಲೆಲ್ಲಿ ಹೈಸ್ಕೂಲ್ಗಳು ಬೇಕು. ನಾನು ಒಂದು ಪ್ರಯತ್ನ ಪಟ್ಟೆ, ತಮಗೆ 2 ನಿಮಿಷ ಟೈಮ್ ಇದೆಲ್ಲ, ಗಡಬಡಿ ಇಲ್ಲ. ಕಳೆದ ಸಲ ನಾನು ಶಾಸಕನಾಗಿದ್ದಾಗ KKRDBಯಿಂದ 2 ಜೂನಿಯರ್ ಕಾಲೇಜ್ ಮಂಜೂರು ಮಾಡಿಸ್ಕೊಂಡೆ. ಒಂದು ಜೇವರಿಗೆ ಎಡ್ರಾ ಮೇಲಿಂದ ಆಯಿತು. ಅದು ಯಾವ ಥರ ಮಾಡಿದೆವು ಅಂದರೆ, 3 ವರ್ಷ KKRDBನವರು ಬಿಲ್ಡಿಂಗ್ ಕಟ್ಟಿಕೊಡ್ಬೇಕು,
3 ವರ್ಷ ಸಂಬಳ ಕೊಡಬೇಕು ಶಿಕ್ಷಕರು. ಆಳಂದಲ್ಲಿ ಸರ್ಸಂಬ ಮತ್ತು ಖಜೂರಿಯಲ್ಲಿ 2 ಕಡೆ ಮಾಡಿದೆ, ವೆಡ್ರಾಲ್ ನಡೆದಿದೆ. ಅದೇ ಥರ ನಾನು ಅರವಿಂದ್ ಶರವಣ ಇದ್ದಾಗ 5 ಹೈಸ್ಕೂಲು 5 ಜೂನಿಯರ್ ಕಾಲೇಜನ್ನು ನಾನು KKRDBಯಿಂದ ಒಪ್ಪಿಗೆ ತೊಗೊಂಡು ಸರ್ಕಾರಕ್ಕೆ ಕಳಿಸಿದ್ರೆ 6 ತಿಂಗಳಾಯಿತು ಸರ್ಕಾರದಲ್ಲಿ ಪೆಂಡಿಂಗ್ ಬಿತ್ತು. ಈಗ ನಾವು ಶಾಲಿನಿ ರಜನೀಶಿ ಅವರು ಈ ಭಾಗದಲ್ಲಿದ್ದು ಸಮಸ್ಯೆ ಗೊತ್ತಿದ್ದವರು ಚೀಫ್ ಸೆಕ್ರೆಟರಿ ಆದಮೇಲೆ ಆದೇಶವನ್ನು ಹೊರಡಿಸಿದ್ದಾರೆ, ಮುಂದಿನ ವರ್ಷಕ್ಕೆ ಅದನ್ನು ಪ್ರಾರಂಭ ಮಾಡಬೇಕು ಅಂತ. ಈ ಥರ ಇಲಾಖೆ ಏನು ಹೇಳ್ತದೆ, ಇಲಾಖೆ ಏನು ಹೇಳಿತ್ತು ಅಂದರೆ ಈ ಭಾಗದಲ್ಲಿ ಮಿಡ್ಲ್ ಸ್ಕೂಲ್ಗಳು ಕಡಿಮೆ ಇದೆ, ಸಂಖ್ಯೆ ಕಡಿಮೆ ಇದೆ, ಹಾಗಾಗಿ ಹೈಸ್ಕೂಲ್ ಮಾಡೋಕ್ಕಾಗಲ್ಲ. ಈ ಭಾಗದಲ್ಲಿ ಹೈಸ್ಕೂಲ್ಗಳ ಸಂಖ್ಯೆ ಕಡಿಮೆ ಇದೆ, ಹಾಗಾಗಿ ಜೂನಿಯರ್ ಕಾಲೇಜ್ ಮಾಡೋಕ್ಕಾಗಲ್ಲ. ಅರೆ, ಹಿಂದೆ ಗಣಮುಖಿಯವರು ಶಿಕ್ಷಣ ಮಂತ್ರಿ ಆಗಿದ್ದರು, ಬಹುಶಃ ಅನೇಕ ಜನರಿಗೆ ನೀವು ಅನ್ನೋ ಭಾಳ ಚಿಕ್ಕ ವಯಸ್ಸಿನವರಿದ್ರಿ, ಅಣ್ಣಾರಾವ್ ಗಣಮುಖಿ. ಅವರೊಂದು ಪಾಲಿಸಿ ಡಿಸಿಷನ್ ತೊಗೊಂಡ್ರು, ಎಲ್ಲಿ ದೀಪ ಇರ್ತದೆ ಅಲ್ಲಿ ಶಾಲೆ ತೆಗಿಬೇಕು. ಒಬ್ಬ ಹುಡುಗ ಬರಲಿ, 2 ಹುಡುಗ ಬರಲಿ, 3 ಹುಡುಗ ಬರಲಿ, ಎಲ್ಲಿ ದೀಪ ಇರ್ತದೆ ಅಲ್ಲಿ ಶಾಲೆ ತೆಗಿಬೇಕು, ಒಂದು ಪಾಲಿಸಿ ಡಿಸಿಷನ್ ತೊಗೊಂಡ್ರು. ಆ ಕಾರಣಕ್ಕಾಗಿ ಶಾಲೆಗಳು ಶುರು ಮಾಡಿದ್ವಿ. ಆಮೇಲೆ ಮಕ್ಕಳು ಬರೋಕ್ಕೆ ಶುರು ಮಾಡಿದ್ರು, ಆ ಮಕ್ಕಳ ಸಂಖ್ಯೆ ಜಾಸ್ತಿ ಆಯಿತು, ಕಟ್ಟಡ ಕೊಟ್ಟಿವಿ, ಶಿಕ್ಷಕರು ಕೊಟ್ಟಿವಿ. ನಾವು ಜನನಾಯಕರು, ಯಾರು ಜನರಿಂದ ಆಯ್ಕೆ ಆದಂಥವ್ರು, ನಾವು ಜನರ ನರನಾಡಿಯನ್ನು ನಾವು ಚೆನ್ನಾಗಿ ಹೇಳಬಲ್ಲೆವು, ಅಧಿಕಾರಿಗಳಲ್ಲ. ಅಧಿಕಾರಿಗಳು ಬರೀ ಕಾನೂನಿನ ಚೌಕಟ್ಟಲ್ಲಿ ನೋಡ್ತಾರೆ ಹೊರತಾಗಿ ಅವರು ನಿಜವಾದ ಸಮಸ್ಯೆ ಅವರಿಗೆ ಅರಿವಾಗಲ್ಲ. ಹೀಗೆ ನಮ್ಮ ಭಾಗದಲ್ಲಿ ಇನ್ನೂ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಹೈಸ್ಕೂಲ್ಗಳು ಮತ್ತು ಜೂನಿಯರ್ ಕಾಲೇಜುಗಳು, ಡಿಗ್ರಿ ಕಾಲೇಜುಗಳು ಹೆಚ್ಚಿಗೆ ಮಾಡಬೇಕಾಗಿರುವಂಥ ನಿರ್ಣಯ ಕೂಡ ಕೈಗೊಳ್ಳಬೇಕಾಗಿತ್ತು. ಅದು ಭಾಳ ಮೂಲಭೂತವಾದಂಥ ಶಿಕ್ಷಣ ಎಲ್ಲಿ ಬರ್ತದೆ ಅಲ್ಲಿ ಪ್ರಗತಿ ಆಗ್ತದೆ. ಅದಕ್ಕೆ ಆ ಒಂದು ಸಮಸ್ಯೆನ ಹಿಂದೆ ಅದೇ ಹೇಳಿದಲ್ಲ, ತರಾತುರಿಯಲ್ಲಿ ನಿರ್ಣಯ ಆಗಿ ಬಂದಿದ್ದರು. ಅದಕ್ಕೆ ನಾನು ವಿಸ್ತೃತವಾದಂಥ ಒಂದು ಎಲ್ಲ ಇಲಾಖೆಗಳ ಜೊತೆಗೆ ಚರ್ಚೆ ಮಾಡಿ ನನಗೆ ಕ್ಯಾಬಿನೆಟ್ ಮೀಟಿಂಗು ಸಮಾಧಾನ ತಂದಿದೆ, ತೃಪ್ತಿ ತಂದಿಲ್ಲ. ಈ ಕ್ಯಾಬಿನೆಟ್ ಮೀಟಿಂಗಿನ ಫಲಶ್ರುತಿ ಸಮಾಧಾನ ಇದೆ, ನನಗೆ ತೃಪ್ತಿ ಇಲ್ಲ.